ಸಿಕ್ಕಾಪಟ್ಟೆ ಬಬ್ಲಿ ಹುಡುಗಿ, ಜೀವನದಲ್ಲಿ ರಿಚ್ ಆಗ್ಬೇಕು ಅನ್ನೋ ಆಸೆಯಿಂದ ಸೀತಾರಾಮ ಅಶೋಕನ ಕೈ ಹಿಡಿದಿರುವಂತಹ ಪ್ರಿಯಾ. ನಿಮ್ಮ ಪ್ರೀತಿಯ ಚಪ್ಪಾಳೆಗಳಿಗೆ ಸ್ವಾಗತಿಸಿ ಪ್ರಿಯಾ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ 11:30 ಫೋನ್ ತೆಗೆದು ವ್ಲಾಗ್ ಮಾಡ್ತಾ ಇದ್ದೀನಿ. ಒಂಥರ ಎಕ್ಸೈಟ್ಮೆಂಟ್ನ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಲೈಫ್ ಇಸ್ ಲೈಕ್ ಲೆಟ್ ಮೀ ಶೇರ್, ಲೆಟ್ ಮೀ ಮೇಕ್ ಅ ವಿಡಿಯೋ ಅಂತ ಅನ್ನಿಸ್ತಾ ಇತ್ತು. 11:30 ರಾತ್ರಿಯಲ್ಲಿ ಏನಪ್ಪ ಅಂತ ಖುಷಿ ವಿಚಾರ, ಫೋನ್ ಎತ್ಕೊಂಡು ವ್ಲಾಗ್ ಮಾಡೋಂಥದ್ದು ನೀವು ಯೋಚನೆ ಮಾಡ್ತಿರ್ಬೋದು. ಏನೋ ಅನ್ನೋ ಥರ ಅಲ್ಲ, ಬಟ್ ಇಟ್ಸ್ ಜಸ್ಟ್ ನನ್ನ ಕಡೆಯಿಂದ ಒಂದು ಲಿಟಲ್ ಎಕ್ಸೈಟ್ಮೆಂಟ್ ಫ್ರಮ್ ಮೈ ಎಂಡ್, ಬಿಕಾಸ್ ಇದಕ್ಕೆ ಒಂಥರ 2 weeks ಇಂದ ಕಾಯ್ತಿದ್ದೆ ಅನ್ಸುತ್ತೆ. ನೀನಾ? ನಾನು ಕೋಳಿ ಅನ್ಕೊಂಬಿಟ್ನಲ್ಲ. ನಾನು DKD ಹೋಗ್ತಾ ಇದ್ದೀನಿ. ಫಸ್ಟ್ಲಿ ನಂಗೆ ಡಾನ್ಸ್ ಬರಲ್ಲ. ಚಾನಲಿಂದ ಒಂದು 2 weeks ಹಿಂದೆ ಕಾಲ್ ಬಂದಿತ್ತು ಫಾರ್ ದಿಸ್ ಶೋ, DKDಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಕೇಳಿಕೊಂಡು. ಆವಾಗ ನಾನು ಹೇಳಿದೆ ಅವ್ರಿಗೆ ನನಗೆ ಡಾನ್ಸ್ ಬರಲ್ಲ ನೋಡಿ ಅಂತ. ಅವ್ರು ಹೇಳಿದ್ರು ಇಟ್ಸ್ ಓಕೆ, ಇವಾಗ ಇರೋದು ನಮ್ಮದು ಥೀಮ್ ಅದೇನೆ, ಒಂದು ನಾನ್ ಡಾನ್ಸರ್ನ ಇಟ್ಕೊಂಡು ಈ ಥರ ಶೋ ಮಾಡ್ಬೇಕಂತಿದ್ದೀವಿ ಅಂತ. ಸೊ ಐ ವಾಸ್ ಲೈಕ್ ಓಕೆ ಹಾಗಿದ್ರೆ ಅಂತ. ಐ ವಾಸ್ ಲೈಕ್ ಲೆಟ್ ಮಿ ಟ್ರೈ, ಐ ಜಸ್ಟ್ ವಾಂಟ್ ಎಂಜಾಯ್ ಮೈ ಸೆಲ್ಫ್. ಲೈಕ್ ವಿನ್ ಆಗೋದು ಬಿಡೋದು, ಲೈಕ್ ನಾನು ಫಸ್ಟ್ ವೀಕಲ್ಲಿ ಎಲಿಮಿನೇಟ್ ಆದರೂ ಪರವಾಗಿಲ್ಲ, ಲೈಕ್ ಜಸ್ಟ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್, ಲೈಕ್ ಹೋಗೋಣ ಟ್ರೈ ಮಾಡೋಣ, ಬಿಕಾಸ್ ನಂಗೆ ಇಷ್ಟ ಹೊಸ ಹೊಸ ವಿಷಯಗಳೆಲ್ಲ ಟ್ರೈ ಮಾಡೋಕ್ಕೆ. ನಾಳೆ ಪ್ರೊಮೋ ಶೂಟ್ ಇದೆ, ಬರಬೇಕು ಅಂತ ನನಗೆ ಕಾಲ್ ಮಾಡಿದರು. ಆವಾಗ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಕಿಕ್ಕಿನಾಗಿ, ಇವಾಗ ಕನ್ಫರ್ಮೇಷನ್ನ ಅಂತ ಇದೊಂದು ವ್ಲಾಗ್ ಮಾಡೋಣ, ಬಿಕಾಸ್ ಇದೊಂದು ಸ್ವಲ್ಪ ನಂಗೆ ಮೆಮರೀಸಲ್ಲಿ ಯಾವತ್ತೂ ಇರಬೇಕು, ನನ್ನ ಚಾನಲಲ್ಲಿ ಇದು ಇರಬೇಕು ಅಂತ ಹೇಳಿ ನಾನು ಇವಾಗ ಸಡನ್ನಾಗಿ 11:30 ಲೈಕ್ ವ್ಲಾಗ್ ಮಾಡೋಣ ಅಂತ ಫೋನ್ ಎತ್ಕೊಂಡು ಮಾಡ್ತಾ ಇರೋದು. ಐ ವಾಂಟೆಡ್ ಟು ಜಸ್ಟ್ ಟೇಕ್ ಯು ಅಲಾಂಗ್ ವಿತ್ ಮೀ ಇನ್ ದಿಸ್ ಲಿಟಲ್ ಎಕ್ಸೈಟಿಂಗ್ ಕ್ಯೂಟ್ ಜರ್ನಿ. ಸೊ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೋಸ್ಕರ, ಆ್ಯಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು. ಕೈ ನೋವು ಬಂದ್ಬಿಡ್ತು ಒಂದೇ ಕಡೆ ವ್ಲಾಗ್ ಮಾಡಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಗುಡ್ ಮಾರ್ನಿಂಗ್. ಸೊ ಇವಾಗ ಒಂದು 6:30 ಎದ್ದೆ. ನನಗೆ 11 ಗಂಟೆಗೆ ಬರೋಕ್ಕೆ ಹೇಳಿದ್ರು, 11 ಗಂಟೆ ಕಾಲ್ ಟೈಮು. ಸೊ 6:30 ಎದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. 3 ಔಟ್ಫಿಟ್ಸ್ ತರಕ್ಕೆ ಹೇಳಿದ್ರು, ಜಸ್ಟ್ ಲೈಕ್ ಪ್ರಿಯನ್ ಕಾಸ್ಟ್ಯೂಮ್ ಏನಿದೆಯೋ ಆ ಥರ ಅಂತ. ಸೊ ಇದು ನನ್ನ 3 ಕಾಸ್ಟ್ಯೂಮ್ ನಾನು ಚೂಸ್ ಮಾಡಿರೋದು. ಇದು ಪ್ಲೇನ್ ಅಲ್ಲ, ಇದಕ್ಕೆ ಬೆಲ್ಟ್ ಬರುತ್ತೆ. ಅಲ್ಲಿ ಪೇರ್ ಇಟ್ ಅಪ್ ವಿತ್ ಅ ಬೆಲ್ಟ್. ಸೊ ಬೆಲ್ಟ್ ಹಾಕಿದಾಗ ಅದು ಪ್ಲೇನ್ ಅಂತ ಅನ್ಸಲ್ಲ, ಎಲಿವೇಟ್ ಮಾಡುತ್ತೆ ಲುಕ್ನ. ಇದು ಒಂಥರ ಶಿಮರಿ ಲೈಕ್ ದಿಸ್ ಪಾರ್ಟಿ ಔಟ್ಫಿಟ್ ಥರ ಇದೆ. ಇಡ್ಲಿ ಅಂತ ಇಟ್ಕೊಂಡಿದ್ದೀನಿ. ಇದು ನಾನು ಯೂಸ್ ಮಾಡಿಲ್ಲ ಶೂಟಿಂಗಿಗೆ, ಸೊ ಹಾಗಾಗಿ. ಆ್ಯಂಡ್ ದಿಸ್ ಸ್ಕರ್ಟ್, ಮಿಡಿ ಸ್ಕರ್ಟಿಗೆ ಈ ಬ್ಲ್ಯಾಕ್ ಟಾಪ್ ಅಂತ ನಾನು ಸದ್ಯಕ್ಕೆ ಇಟ್ಕೊಂಡಿರೋದು. ಸೊ ದೀಸ್ ಆರ್ ಮೈ ಔಟ್ಫಿಟ್ಸ್ ಇವತ್ತು ಪ್ರೊಮೋ ಶೂಟ್ಗೆ. ಹೇಗಿದೆ ಅಂತ ಹೇಳಿ. ಐ ಡೋಂಟ್ ನೋ ಇವತ್ತು ಎಷ್ಟು ಕಾಸ್ಟ್ಯೂಮ್ ನಂಗೆ ಯೂಸ್ ಆಗುತ್ತೆ ಅಂತ. ಪ್ರಾಬ್ಲಿ ಜಸ್ಟ್ 1 ಯೂಸ್ ಮಾಡ್ಬೋದು, ಆ್ಯಂಡ್ 2 ಜಸ್ಟ್ ಆಪ್ಷನ್ಗೆ ಇರ್ಬೋದು ಫಾರ್ ದ ಕಲರ್ ಆ್ಯಂಡ್ ಹೆಂಗೆ ಕಾಣುತ್ತೆ ಅಂತ. ಅವ್ರ ಆಪ್ಷನ್ಸ್ ಯೂಶ್ವಲಿ ತರಿಸ್ಕೋತಾರೆ. ಆಲ್ಸೋ ನಿಮಗೆ ಹೇಳೋದು ಮರ್ತೋಯ್ತು, ಕಾಸ್ಟ್ಯೂಮ್ಸ್ ಎಲ್ಲಿಂದ ತಗೊಂಡೆ ಅಂತ. ಐ ಆಮ್ ಶೋರ್ ನಿಮಗೆ ಈ ಕ್ವೆಶನ್ಸ್ ಇರುತ್ತೆ, ಆ್ಯಂಡ್ ನೀವು ಕೇಳ್ತಿರೋ ಕಾಮೆಂಟ್ಸಲ್ಲಿ ಅಂತ. ಅದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಈ ಡ್ರೆಸ್ಸು ಅಮೆಝಾನಲ್ಲಿ ತೊಗೊಂಡಿದ್ದು, ಈ ಡ್ರೆಸ್ಸು ಮಿಂತ್ರಲ್ಲಿ ತೊಗೊಂಡಿದ್ದು, ಈ ಟಾಪು ಅರ್ಬ್ಯಾನಿಕಲ್ಲಿ ತೊಗೊಂಡಿದ್ದು. ಈ ಸ್ಕರ್ಟ್ ನಂಗೆ ನಿಜವಾಗ್ಲೂ ನೆನಪಿಲ್ಲ, ಬಟ್ ಐ ಆಮ್ ಥಿಂಕಿಂಗ್ ಇಟ್ಸ್ ಫ್ರಮ್ ಮಿಂತ್ರಾ. ಕಾಣಿಸ್ತಾ ಇದ್ದೀನಿ. ಓ ಮೈ ಗಾಡ್, ಕಂಪ್ಲೀಟ್ ನನ್ನ ಹೇರ್ ಕಲರ್ ನೋಡಿ ಈಗ, ರೆಡ್ ಹೆಡ್. ಐ ಲಿಟರಲಿ ಫೀಲ್ ದಟ್. ಕ್ಯಾಬ್ ಬಂದಿದೆ, ಹೋಗ್ಬೇಕು. ಆ್ಯಂಡ್ ನಮ್ಮ ಮಮ್ಮಿ ಬಾಯ್ ಮಾಡಕ್ ಬಂದಿದ್ದಾಳೆ. ಬಾಯ್. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. Five, 6, 7, start. ಮಾರ್ನಿಂಗ್ ಎಲ್ರಿಗೂ. ಟೈಮ್ ಈಗ ಐ ಥಿಂಕ್ 9:30 ಆಗಿರ್ಬೋದು. ಆ್ಯಂಡ್ ನನ್ನ ಸೆಕೆಂಡ್ ಡೇ ಆಫ್ ಪ್ರಾಕ್ಟೀಸಿಗೆ ನಾನು ಹೋಗ್ತಾ ಇದ್ದೀನಿ. ನೆನೆ ಹೋಗಿದ್ದೆ, ಅದ್ರದ್ದು ಫುಟೇಜ್ ಹಾಕಿದ್ದೀನಿ. ಸೊ ಒಂದು ರೇಂಜಿಗೆ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಸಾಂಗ್ ಇನ್ನೂ ಫೈನಲೈಸ್ ಆಗಿರಲಿಲ್ಲ. ಸೊ ಹಾಗಾಗಿ ಒಂದು ಬೇಸಿಕ್ ಸ್ಟೆಪ್ಸ್ ಎಲ್ಲ ಒಂದು ಬಿಟ್ಟು ಕಲ್ತ್ಕೊಂಡು ಬಂದೆ, ಬಿಕಾಸ್ ಬೀಟ್ಸ್ ಅದೇ ಇರುತ್ತೆ ಅಂತ ಹೇಳಿದ್ರು. ಏನೋ ಒಂದು ರೇಂಜಿಗೆ ಕಲ್ತ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವತ್ತು ಹೋಗ್ತಾ ಇದ್ದೀನಿ ನನ್ನ ಸೆಕೆಂಡ್ ಡೇ ಆಫ್ ಪ್ರಾಕ್ಟೀಸ್ಗೆ. ಆ್ಯಂಡ್ ಮೋಸ್ಟ್ಲಿ ಇವತ್ತು ನಂಗೆ ಸಾಂಗ್ ಗೊತ್ತಾಗುತ್ತೆ, ಯಾವುದು ಅಂತ ಕನ್ಫರ್ಮ್ ಆಗಿರುತ್ತೆ. ಇನ್ನು ಒಂದೇ ದಿನ ಇರೋದು. ನಾಳೆ ಸ್ಟೇಜ್ ರಿಹರ್ಸಲ್ ಇರುತ್ತೆ, ಆ್ಯಂಡ್ ನಾಡಿದ್ದು ನನಗೆ ಶೂಟ್ ಇರುತ್ತೆ. ಸೊ ಐ ಆಮ್ ನಾಟ್ ಫೀಲಿಂಗ್ ನರ್ವಸ್, ಬಟ್ ನನಗೆ ಮೋಸ್ಟ್ಲಿ 17ನೇ ತಾರೀಕು ರಾತ್ರಿಯಿಂದ ನರ್ವಸ್ನೆಸ್ ಶುರು ಆಗ್ಬೋದೇನೋ ಅಥವಾ ಏನೋ ಗೊತ್ತಿಲ್ಲ ನನಗೆ. ಸೊ ರಿಹರ್ಸಲ್ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ. ಸಿ ಯು, ಹ್ಯಾವ್ ಎ ನೈಸ್ ಡೇ. ರಿಹರ್ಸಲ್ ಮುಗಿಸ್ಕೊಂಡು ಇವಾಗ ಸದ್ಯಕ್ಕೆ ಶೂಟಿಂಗ್ ಲೊಕೇಶನ್ಗೆ ಬಂದಿದ್ದೀನಿ. ಇಲ್ಲಿ ನಾವು ಇವತ್ತು ನನ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ.
ಆಫ್ಟರ್ ದ್ಯಾಟ್ ಐ ವಿಲ್ ಹ್ಯಾವ್ ಮೈ ಸ್ಟೇಜ್ ರಿಹರ್ಸಲ್ಸ್. ನಾಳೆನೇ ಶೂಟು. ರೇಂಜಿಗೆ ಭಯ ಆಗ್ತದೆ. ವಿಶ್ ಮಿ ಲಕ್. ಬೈಕೋಬಿಡಿ, ಕ್ಯಾಮ್ರಾನ ತುಂಬ ಮುಂದೆ ಇಟ್ಟೆ ಅಂತ ನನಗೆ ಆಪ್ಷನ್ ಇಲ್ಲ ಇಲ್ಲಿ. ಇವಾಗ ಸದ್ಯಕ್ಕೆ ನಾವು ಸ್ಟೇಜ್ ರಿಹರ್ಸಲ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ನನ್ನ ಹತ್ರ ಮೈಕು ಇಲ್ಲ. ಸೊ ಐ ಡೋಂಟ್ ನೋ ಸೌಂಡ್ ಎಷ್ಟು ಮಟ್ಟಿಗೆ ಕೇಳಿಸ್ಬೋದು ಅಂತ. ನಂದು ಮುಗಿಸ್ಕೊಂಡು ನಾನು ಕೂತಿದ್ದೀನಿ, ಬೇರೆಯವ್ರು ನಡೀತಾ ಇದೆ. ಆ್ಯಂಡ್ ಐ ಶೋ ಯು ಹೇಗೆ ನಡೀತಿದೆ ಅಂತ. ಸೆಟ್ ಕೆಲಸ ಇನ್ನೂ ನಡೀತಿರೋದ್ರಿಂದ ಎಲ್ಲ ಹಾಗೆ ಇದೆ ನೋಡಿ. ಹೊಸ ಸೋಫಾಗಳು ನಾವೇ ರ್ಯಾಪರ್ ತಂದು ಕೂತಿದ್ದೀವಿ. ನಾಳೆನೇ ಶೂಟ್. ಐ ಆಮ್ ಕೈಂಡ್ ಆಫ್ ನರ್ವಸ್. ಒಂದು ಸ್ವಲ್ಪ ಸ್ಟೆಪ್ಸ್ ಮರಿತಾ ಇದ್ದೀನಿ ನನ್ನ ಮಧ್ಯದಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದೆ. ಬಟ್ ಇವತ್ತಿನ್ನೂ ಚೆನ್ನಾಗಿ ಹೋಗಿ ರಿಹರ್ಸಲ್ ಮಾಡಿ ಟುಮಾರೋ ಐ ಥಿಂಕ್ ಅದು ಪರ್ಫೆಕ್ಟ್. ನೋಡೋಣ, ಲೈವ್ ಹೋದಾಗಲೇ ಇರುತ್ತೆ. ಹೋಪ್ಫುಲಿ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಕಾಸ್ಟ್ಯೂಮ್. ಬೆಳಿಗ್ಗೆನೆ ಬಂದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ನಾನು ಬಂದಿದ್ದು? ಒಂದು 8:45 ಆಗಿತ್ತು. ಬಂದು ಮೇಕಪ್ ಆಗಿ, ಹೇರ್ ಸ್ಟೈಲ್ ಏನೋ ನನಗೆ ಕರ್ಲ್ ಎಲ್ಲ ಆಗಬೇಕು. ಕಾಸ್ಟ್ಯೂಮ್ ಎಲ್ಲ ಟ್ರಯಲ್ ಮಾಡಿ ದಿಸ್ ಇಸ್ ದಿ ಕೈಂಡ್ ಆಫ್ ಲುಕ್ ದಟ್ ವಿ ಗೋಯಿಂಗ್ ಫಾರ್. ಆ್ಯಂಡ್ ಇವಾಗ ನನ್ನ ಜೊತೆ ಇದ್ದಾರೆ. ಹಾಯ್, ನಾನು ಗೊತ್ತಲ್ವಾ ನಿಮ್ಗೆ ಯಾರಂತ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ರಿಗೂ ಗೊತ್ತು, ನಮ್ಮ ಮಹಾನ್ ನಟಿ ಟೀಮ್ ಇಂದ ಬಂದಿದ್ದಾರೆ. ಮಹಾನ್ ನಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ವೀಕೆಂಡ್ ಶೋ ಫಿನಾಲೆ ಮುಗಿಸಿದ್ರು. ನೆಕ್ಸ್ಟ್ ವೀಕೆಂಡ್ ಆಲ್ರೆಡಿ DKD ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಹೆಂಗೆ ಇವೆಲ್ಲ ಟ್ಯಾಲೆಂಟ್? ಯಾರಿಗಿಲ್ಲ. ಇವ್ರ ವ್ಲಾಗ್ಸ್ ಎಲ್ಲ ನೋಡಿ ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲಾನು ಮಾಡಿ. ನಿಮ್ ಬಗ್ಗೆ ಏನಾದ್ರು ಹೇಳಿ. ನಾನು ಓದೋದ್ರಾಗ ಯಾವಾಗ್ಲೂ 1 ಸ್ಟೆಪ್ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಸ್ಟೆಪ್ ಮುಂದೆ. ಹೆಂಗೆ ಜೀ ಕನ್ನಡ ಅವರು ಅವ್ರನ್ನ ಲಾಂಚ್ ಮಾಡೋದು, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಡೆಬ್ಯೂಟ್ ಆಕ್ಟ್ರೆಸ್ ಆಗಿ ನಾನು ಇವ್ರ ಚಾನಲ್ ಅಲ್ಲಿ ಲಾಂಚ್ ಆಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಲೈಟಾಗಿ ಸ್ವಲ್ಪ ಹುಷಾರಿಲ್ಲ ನನಗೆ. ನೀವು ನೋಡಿರ್ತೀರಾ ನನ್ನ DKD ಜರ್ನಿ ಫಸ್ಟ್ ಎಪಿಸೋಡ್ದು ಹೇಗಾಯ್ತು ಅಂತ. ಸಿಕ್ಕಾಪಟ್ಟೆ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ. ಜಡ್ಜಸ್ ಇಂದ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಸಿಕ್ತು. I think Priya danced really well for a first attempt. Thank you ma'am, thank you. ನೀವೆಲ್ಲರಿಗೂ ಇವಾಗ ಸ್ವಲ್ಪ ಕೇರ್ಫುಲ್ ಆಗಿ. ಪ್ರಿಯಾ ಅವ್ರು ಬಂದಿದ್ದಾರೆ. ಶಿ ಇಸ್ ವೆರಿ ಡೇಂಜರಸ್ ಡ್ಯಾನ್ಸರ್. ಬಿ ಕೇರ್ಫುಲ್. ಆಲ್ ದಿ ಬೆಸ್ಟ್. Thank you so much sir. I am very happy. ಇದು ಇಂಟ್ರೊಡಕ್ಷನ್ ರೌಂಡ್. ಅಂಡ್ ನೆಕ್ಸ್ಟ್ ವೀಕ್ ಬರೋದು ಇಸ್ ದಿ ಜೋಡಿ ಇಂಟ್ರೊಡಕ್ಷನ್ ರೌಂಡ್. 3rd ವೀಕ್ ಇಂದ ನಮ್ಗೆ ಆಕ್ಚುಲ್ ಕಾಂಪಿಟೇಷನ್ ವಿತ್ ಮಾರ್ಕ್ಸ್ ಎಲ್ಲ ಶುರು ಆಗುತ್ತೆ. ಬೈ ದ ವೇ ನಂಗೆ ಎಲ್ಲರೂ ಕೇಳ್ತಾ ಇದ್ರು, ಸೀತಾರಾಮ ಬಿಟ್ಬಿಟ್ರ, ಏನು ಬ್ರೇಕ್ ತಗೊಂಡಿದ್ದೀರಾ ಅಂತ. ಸೀತಾರಾಮ ಶೂಟಿಂಗ್ ಜೊತೆ ಈ ಶೂಟಿಂಗು ಮಾಡ್ತಿರೋದಕ್ಕೆ ನಂಗೆ ಒಂಥರ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗ್ಬಿಟ್ಟಿದೆ ಎಲ್ಲಾನು. ಇದು ಒಂದು ಚಾಲೆಂಜ್ ಅಂತ ಆಕ್ಸೆಪ್ಟ್ ಮಾಡಿದ್ದೀನಿ. ನನಗೆ ಅದೊಂದು ಡ್ರೀಮ್ ಇತ್ತು, ಐ ಹ್ಯಾವ್ ಟು ಡೂ ಅ ಡಾನ್ಸ್ ರಿಯಾಲಿಟಿ ಶೋ ಅಂತ. ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಲೇಟ್ ನೈಟ್ ಪ್ರಾಕ್ಟೀಸಸ್, ರಿಹರ್ಸಲ್ಸ್ ಎಲ್ಲ ಇದ್ದಾಗ ಐ ಆಮ್ ಲೈಕ್ ಓಕೆ ಅಂತ. ಒಂದು ಸ್ವಲ್ಪ ನಿದ್ದೆ ಇಲ್ಲ. ಅಂಡ್ ವೆದರ್ ಕೂಡ ಚೇಂಜ್ ಆಯ್ತಲ್ಲ, ಸೊ ನಾನು ಐ ಫೆಲ್ ಸಿಕ್. ಸ್ವಲ್ಪ ಹುಷಾರ್ ತಪ್ಪಿ ಆದರೂ ಗ್ಯಾಪಲ್ಲಿ ಮಾಡಿದ್ದೀನಿ. ಕಮೆಂಟ್ಸಲ್ಲಿ ಹೇಳೋದು ಮರಿಬೇಡಿ, ನಿಮ್ಗೆ ಏನು ಇಷ್ಟ ಆಯಿತು. ಅಂಡ್ ಫಸ್ಟ್ ಎಪಿಸೋಡ್ ನೋಡಿದ್ರು ಇಲ್ವೋ, ನೋಡಿದ್ರೆ ಏನು ಇಷ್ಟ ಆಯಿತು, ನೋಡಿಲ್ಲ ಅಂದರೆ ನೋಡಿದ್ರೆ ಏನು ಇಷ್ಟ ಆಯಿತು ಆ್ಯಂಡ್ ಏನು ಇಷ್ಟ ಇಲ್ಲ ಅಂತ ಹೇಳಿ. ಆ್ಯಂಡ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.